ಧನುಸು ರಾಶಿ ಧನುಸು ಲಗ್ನದ ಮಹನೀಯರಿಗೆ ನಮಸ್ಕಾರ. ನಿಮ್ಮ ಲಗ್ನಾಧಿಪತಿ, ನಿಮ್ಮ ರಾಶಿಯಾಧಿಪತಿ, ನಿಮ್ಮ 4ನೇ ಮನೆಯ ಅಧಿಪತಿ ನಿಮ್ಮ ಅಷ್ಟಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಅವರದ್ದೇ ನಕ್ಷತ್ರ 4ನೇ ಪಾದದಲ್ಲಿ ಉಚ್ಚ ಸ್ಥಾನದಲ್ಲಿ. ಓಕೆ, ಇದು ಪಾಸಿಟಿವಾ ನೆಗೆಟಿವಾ, ನಾವು ಹೇಗಿರಬೇಕು, ಜೂನ್ ಹೇಗೆ ಆರಂಭ ಆಗುತ್ತೆ, ಮುಂದೆ ಹೇಗಿರುತ್ತೆ ಎಲ್ಲವನ್ನ ತಿಳ್ಕೊಳ್ಳೋಣ. ಅದರ ಜೊತೆಗೆ ಬೇರೆ ಗ್ರಹಗಳ ಇಂಪ್ಯಾಕ್ಟ್ ಕೂಡ ಜೂನ್ ತಿಂಗಳಲ್ಲಿ ಸ್ವಲ್ಪ ಕೆಲಸ ಮಾಡುತ್ತೆ, ಅದನ್ನು ಕೂಡ ಗಮನ ಕೊಡೋಣ. ಮೊದಲನೇದಾಗಿ ಗುರು. ಓಕೆ, ಅಷ್ಟಮ ಸ್ಥಾನ ನಿಮ್ಮ ವ್ಯಕ್ತಿತ್ವ ಮತ್ತು ಆರೋಗ್ಯದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತೆ. ಇಲ್ಲದ ಒಂದಷ್ಟು ಆತಂಕ, ಭಯ ಎಲ್ಲವೂ ನಿಮ್ಮನ್ನು ಕಾಡುತ್ತೆ. ಆರೋಗ್ಯದಲ್ಲಿ ತುಂಬ ಕಿರಿಕಿರಿಗಳು ಎದುರಾಗುತ್ತೆ. ಮೊದಲನೇದಾಗಿ ಅಜೀರ್ಣ, ಗ್ಯಾಸ್ಟ್ರಿಕ್ ಈ ಥರದ ಸಮಸ್ಯೆಗಳು ಎದುರಾಗಬಹುದು. ಲಿವರ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಲ್ಬಣಗೊಳ್ಳಬಹುದು. ಈಗ ಆಲ್ರೆಡಿ ಆ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದಾರೆ, ಗುರು ಅಷ್ಟಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ, ತುಂಬ ಕೇರ್ ತೆಗೆದುಕೊಳ್ಬೇಕು. ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ, ಅದಕ್ಕೆ ಬೇಕಾದಂತಹ ಮೆಡಿಕೇಶನ್ಸ್ ಕಡೆ ಗಮನ ಕೊಡಿ. ಇನ್ನು ಅದು ಕುಂಡಲಿಯಲ್ಲಿ 4ನೇ ಮನೆ, ಸೊ ಹಾಗಾಗಿ ಎದೆಗೆ ಸಂಬಂಧಪಟ್ಟ ವಿಚಾರಗಳು ಕೂಡ ಬರುತ್ತೆ. ಈ ಒಣಕೆಮ್ಮು, ಕಫ ಈ ಥರದ್ದೇನಾದರೂ ತೊಂದರೆ ನಿಮಗೆ ಕಾಡ್ತಾ ಇದ್ದರೆ ಅದು ಮತ್ತಷ್ಟು ಉಲ್ಬಣಗೊಳ್ಳುವಂತಹ ಸಮಯ. ಸೊ ಅದ್ರ ಕಡೆನೂ ಕೂಡ ಗಮನ ಕೊಡಿ. ಇನ್ನು ಅದೇ ರೀತಿ ಈಗ 4ನೇ ಮನೆ ಅಂದರೆ ಅದು ನಮ್ಮ ಸುಖಸ್ಥಾನ, ತಾಯಿ, ವಾಹನ, ಮನೆ ಎಲ್ಲವನ್ನ ತಿಳಿಸುತ್ತೆ. 4ನೇ ಮನೆಯ ಅಧಿಪತಿ 8ನೇ ಮನೆಯಲ್ಲಿರೋದ್ರಿಂದ ಮನೆಯಲ್ಲಿ ಒಂದಷ್ಟು ಸಂಘರ್ಷಗಳು ಎದುರಾಗುತ್ತೆ, ಸುಖದ ವಾತಾವರಣಗಳು ಕಡಿಮೆ ಆಗುತ್ತೆ. ಸಣ್ಣ ವಿಚಾರಗಳಿಗೂ ಕೋಪ, ಮನಸ್ತಾಪ ಎಲ್ಲವೂ ಜಾಸ್ತಿ ಆಗುತ್ತೆ. ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆ, ಮನೆಯ ರಿಪೇರಿ ಖರ್ಚುಗಳು ಜಾಸ್ತಿ, ವಾಹನದ ರಿಪೇರಿ ಖರ್ಚುಗಳು ಜಾಸ್ತಿ, ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಕೆಟ್ಟೋಗೋದು, ಇದೆಲ್ಲ ಜೂನ್ ತಿಂಗಳಿಂದ ಆರಂಭ. ಒಂದೊಂದೇ ಬರ್ತಾನೇ ಇರುತ್ತೆ. ಅದು ನಿಮ್ಮ ಮೆಂಟಲಿ ಡಿಸ್ಟರ್ಬ್ ಮಾಡ್ತಾನೇ ಇರುತ್ತೆ. ಈಗ ನಿಮ್ಮ ವಿಚಾರಗಳು ಯಾರಿಗೂ ಅರ್ಥ ಆಗಲ್ಲ, ನಿಮ್ಮ ಶಕ್ತಿ ಈ ಪ್ರಪಂಚಕ್ಕೆ ಗೊತ್ತಾಗಲ್ಲ, ಈ ಥರದ್ದೆಲ್ಲ ಭಾವನೆ ನಿಮ್ಮನ್ನು ಕಾಡುತ್ತೆ. ಹಾಗಿದ್ರೆ ಅಷ್ಟಮ ಸ್ಥಾನದಿಂದ ಧನುಸು ರಾಶಿ ಧನುಸು ಲಗ್ನದವ್ರಿಗೆ ಏನು ಉಪಯೋಗ ಇಲ್ವಾ? ಅದು ಉಚ್ಚಸ್ಥಾನ ಆಗಿರೋದ್ರಿಂದ ಡೆಫಿನೆಟ್ಲಿ ಇದೆ. ಅಷ್ಟಮ ಅಂದರೆ ಅದು ರಹಸ್ಯ ಜ್ಞಾನ, ನಿಗೂಢ ಅಥವಾ ಇನ್ವೆಸ್ಟಿಗೇಷನ್, ರಿಸರ್ಚ್ ಇದೆಲ್ಲವೂ ಬರುತ್ತೆ. ಸೊ ಹಾಗಾಗಿ ಈ ಜ್ಯೋತಿಷ್ಯರು, ವಾಸ್ತುತಜ್ಞರು, ಆಯುರ್ವೇದ, ಡಾಕ್ಟರ್ಸ್, ಇನ್ವೆಸ್ಟಿಗೇಷನ್ ಅಥವಾ ಯಾವುದಾದ್ರೂ ವಿಚಾರದಲ್ಲಿ ಹೆಚ್ಚು ಸ್ಟಡಿ ಮಾಡ್ತಾ ಇರೋದು, ರಿಸರ್ಚ್ ಮಾಡ್ತಾ ಇರೋದು ಸೈಂಟಿಸ್ಟ್ಗಳು, ನಿಮ್ಮೆಲ್ಲರಿಗೂ ಒಳ್ಳೆಯದಾಗತ್ತೆ. ಅದರ ಜೊತೆಗೆ ಹಠಾತ್ ಧನಲಾಭಗಳು ಕೂಡ ಆಗುತ್ತೆ. ನೀವು ಈ ಹಿಂದೆ ಎಲ್ಲ ಹೂಡಿಕೆ ಮಾಡಿದ್ರಿ, ಅದರ ಲಾಭ ಈಗ ಗಳಿಸ್ತೀರಾ. ಪಿತ್ರಾರ್ಜಿತ ಆಸ್ತಿ ಸಿಗೋದಕ್ಕೂ ಕೂಡ ಇದು ಒಂದು ರೈಟ್ ಸಮಯ. ಅದೇ ರೀತಿ ನಿಮ್ಮ ಹಳೆಯ ಈ PF ಅಥವಾ ಈ ಇನ್ಶೂರೆನ್ಸ್ ಈ ಥರದ ವಿಚಾರಗಳು ಮೆಚುರಿಟಿ ಪಡ್ಕೊಂಡು ಹಣ ಸೇರುತ್ತೆ. ಒಟ್ಟಾರೆ ಈ ಥರದ ವಿಚಾರಗಳಲ್ಲಿ ಲಾಭಗಳಿದೆ. ಬಟ್ ಮೆಂಟಲಿ ಡಿಸ್ಟರ್ಬ್ ಆಗ್ತೀರಾ, ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಲೇಬೇಕು. ಓಕೆ, ಇನ್ನು ಗುರುವಿನ ದೃಷ್ಟಿ ನಮ್ಮನ್ನೇನು ಕಾಪಾಡಲ್ವಾ? ಡೆಫಿನೆಟ್ಲಿ ಕಾಪಾಡುತ್ತೆ. ಯಾಕೆಂದರೆ ಗುರು ತಾನಿರುವ ಮನೆಗಿಂತ ತಾನು ದೃಷ್ಟಿ ಹಾಕುವ ಮನೆಗಳಿಗೆ ಹೆಚ್ಚು ಬೆಳಕನ್ನು ಕೊಡ್ತಾರೆ. ಸೊ ಹಾಗಾಗಿ ಈಗ ಅವರ 5ನೇ ದೃಷ್ಟಿ ನಿಮ್ಮ 12ನೇ ಮನೆಗೆ ಬೀಳುತ್ತೆ. 12ನೇ ಮನೆ ಅಂದರೆ ವ್ಯಯಸ್ಥಾನ, ವಿದೇಶ ಪ್ರಯಾಣ, ಶಯನ ಸ್ಥಾನ, ಬಂಧನ ಸ್ಥಾನ ಎಲ್ಲವನ್ನ ಹೇಳ್ತೀವಿ. ಹಾಗಾಗಿ ಜೂನ್ ತಿಂಗಳಲ್ಲೇ ಒಂದಷ್ಟು ಒಳ್ಳೆಯ ವ್ಯಯಗಳು ನಿಮ್ಮಿಂದ ಆಗುತ್ತೆ. ಅದು ಆಸ್ತಿ ಖರೀದಿ, ವಾಹನ ಖರೀದಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು, ಈ ಥರದ್ದೆಲ್ಲವೂ ಕೂಡ ಆಗುತ್ತೆ. ಆಧ್ಯಾತ್ಮಿಕ ಚಿಂತನೆಗಳು ಜಾಸ್ತಿ ಆಗುತ್ತೆ. ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತೀರಾ, ಇಲ್ಲೂ ಕೂಡ ಒಂದಷ್ಟು ಖರ್ಚುಗಳು ಅದಕ್ಕಾಗಿ ಆಗುತ್ತೆ. ಅದೇ ರೀತಿ ಕೋರ್ಟು, ಕಚೇರಿ ಈ ಥರದ ವಿಚಾರಗಳಲ್ಲಿ ನಿಮಗೆ ಸ್ವಲ್ಪ ಶುಭ ಫಲಗಳು ಈ ಒಂದು ದೃಷ್ಟಿಯಿಂದ ಸಿಗುತ್ತೆ. ಇನ್ನು ವಿದೇಶಿ ಸಂಬಂಧಿತ ವ್ಯವಹಾರಗಳು ಕೈ ಹಿಡಿತದೆ, ಅಲ್ಲಿ ಕೆಲಸಕ್ಕೆ ಟ್ರೈ ಮಾಡ್ತಿದ್ರೆ ಕೆಲಸ ಸಿಗುತ್ತೆ. ಸೊ ಈ ಥರದ ವಿಚಾರಗಳಲ್ಲಿ 12ನೇ ಮನೆಯ ದೃಷ್ಟಿ ನಿಮ್ಮನ್ನು ಕಾಪಾಡುತ್ತೆ. ಇನ್ನು 2ನೇ ಮನೆ ಧನಸ್ಥಾನ, ವಾಕ್ಸ್ಥಾನ, ಕುಟುಂಬ ಸ್ಥಾನ. ಇಲ್ಲಿ ಒಂದಷ್ಟು ಅಷ್ಟಮ ಸ್ಥಾನದ ಪ್ರಭಾವದಿಂದ ಮನಸ್ತಾಪಗಳು ಉಂಟಾದರೂ ಸಂಬಂಧಗಳು ದೂರ ಆಗದ ರೀತಿ ಈ 2ನೇ ಮನೆ ಸ್ವಲ್ಪ ಕಾಪಾಡುತ್ತೆ. ಮಾತಿನಲ್ಲಿ ನೀವೇ ಒಂದಷ್ಟು ಕಂಟ್ರೋಲ್ ಮಾಡ್ಕೊಳ್ತೀರಾ. ನಿಮ್ಮ ಮಾತು ಕೂಡ ಇವಾಗ ಒಂದು ರೀತಿ ಬೋಧನೆಯ ಥರ ಇರುತ್ತೆ. ಬ್ಯಾಂಕ್ ಬ್ಯಾಲೆನ್ಸ್ ಏರದೇ ಇದ್ರೂ ಮನಿ ಫ್ಲೋ ಕಟ್ಟಾಗಲ್ಲ. ಒಂದಷ್ಟು ಯಾವುದಾದ್ರೂ ಮೂಲದಿಂದ ಹಣದ ಹರಿವು ಖಂಡಿತ ಇದ್ದೇ ಇರುತ್ತೆ. ಸ್ವಲ್ಪ ಊಟದ ಕಡೆ ಗಮನ ಇರಲಿ. ಯಾಕೆಂದರೆ ಗುರು 2ನೇ ಮನೆಗೆ ಬಂದಾಗ ಸೊ ಎಷ್ಟು ತಿಂದರೂ ತೃಪ್ತಿ ಆಗಲ್ಲ, ಊಟ ಮಾಡ್ತಾನೆ ಇರ್ತೀರಾ. ಹಾಗಾಗಿನೇ ಸ್ವಲ್ಪ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಲಿವರ್ ಸಂಬಂಧಿತ ವಿಚಾರಗಳು ತೊಂದರೆ ಕೊಡುವಂಥದ್ದು. ಸೊ ಹಾಗಾಗಿ ಊಟದ ಆಯ್ಕೆಗಳು ತುಂಬ ಚೆನ್ನಾಗಿರಬೇಕು. ಇನ್ನು ನಿಮ್ಮ 4ನೇ ಮನೆಗೆ ದೃಷ್ಟಿಯನ್ನು ಕೊಡ್ತಾರೆ, ವಿದ್ಯಾಸ್ಥಾನಕ್ಕೆ. ಅಲ್ಲಿ ಶನಿ ಮಹಾತ್ಮರ ಸಂಚಾರ ಇದೆ. ಶನಿ ಮಹಾತ್ಮರು ರೇವತಿ ನಕ್ಷತ್ರಕ್ಕೆ ಎಂಟ್ರಿ ಆಗಿದ್ದಾರೆ. ಹಾಗಾಗಿ ಅಲ್ಲಿ ಶನಿಯ ಪ್ರಭಾವ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಗುರು ಶನಿ ಯುತಿಯಿಂದ
ನಿಮ್ಮ ಜ್ಞಾನಾರ್ಜನೆ ತುಂಬ ಚೆನ್ನಾಗಾಗುತ್ತೆ, ಶಿಸ್ತನ್ನು ಅಳವಡಿಸ್ಕೊಳ್ತೀರಾ. ಸೊ ವಿದ್ಯಾಸ್ಥಾನ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಸೊ ಅದು ಹೆಚ್ಚಿನ ಬಲ ಕೊಡುತ್ತೆ, ಏಕಾಗ್ರತೆ ಹೆಚ್ಚು ಮಾಡುತ್ತೆ. ಸೊ ಇದೆಲ್ಲವೂ ಇದೆ. ಹಾಗಾಗಿ ಗುರು ಅಷ್ಟಮದಲ್ಲಿ ಸ್ವಲ್ಪ ನಿಮಗೆ ಎಫೆಕ್ಟಿವ್ ಆಗಿ ಕಾಣ್ತಾರೆ, ಬಟ್ ದೃಷ್ಟಿಯ ಕೊಡುವ ವಿಚಾರಗಳಲ್ಲಿ ನಿಮ್ಮನ್ನು ಸ್ವಲ್ಪ ಕಾಪಾಡುವ ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡ್ತಾರೆ. ಇದಿಷ್ಟು ಜೂನ್ ತಿಂಗಳ ಗುರುವಿನ ಒಂದು ಅಷ್ಟಮ ಸ್ಥಾನದ ಒಂದು ಆರಂಭದ ವಿಚಾರಗಳು. ಇದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಮೆಂಟಲಿ ನೀವು ಈಗಲಿಂದನೇ ರೆಡಿಯಾಗಿ. ಎಸ್, ಈಗ ಮೂರನೇ ಮನೆಯಲ್ಲಿ ರಾಹುವಿನ ಸಂಚಾರ ಆಗ್ತಾ ಇದೆ. ಮೂರನೇ ಮನೆ ಉಪಚಯ ಸ್ಥಾನ, ಪರಾಕ್ರಮ ಸ್ಥಾನ. ಸೊ ಎಲ್ಲಿಲ್ಲದ ಧೈರ್ಯ, ಆತ್ಮವಿಶ್ವಾಸ ಎಲ್ಲವೂ ಚೆನ್ನಾಗಿದೆ. ಶ್ರಮವನ್ನು ತುಂಬ ಸ್ಮಾರ್ಟಾಗಿ ಆಗ್ತಾ ಇದ್ದೀರಾ. ಸೊ ಸಣ್ಣ ಪುಟ್ಟ ಅಲದಾಟಗಳು ಕೂಡ ಇವೆ. ಪ್ರತಿಯೊಂದು ಇನ್ನು 4ನೇ ಮನೆ ವಿದ್ಯಾಸ್ಥಾನ, ಸುಖಸ್ಥಾನ, ತಾಯಿ, ವಾಹನ, ಭೂಮಿ ಎಲ್ಲವನ್ನ ನೋಡ್ತೀವಿ. ಅಲ್ಲಿ ಶನಿ ಮಹಾತ್ಮರು ಅರ್ಧಾಷ್ಟಮ ಶನಿ ಒಂದಷ್ಟು ಪಾಠಗಳನ್ನು ಕಲಿಸ್ತಾ ಇದ್ದಾರೆ ಈ 4ನೇ ಮನೆಗೆ ಸಂಬಂಧಪಟ್ಟಂತೆ. ಸೊ ಮಕ್ಕಳಿಗೆ ಅಂದರೆ ಸ್ಟಡಿಯಲ್ಲಿ ಡೆಫಿನೆಟ್ಲಿ ಒಂದಷ್ಟು ಏಕಾಗ್ರತೆ ಹೆಚ್ಚಾಗುವ ಸಮಯ. ಏನಕ್ಕೆ ಅಂದರೆ ಗುರುವಿನ ದೃಷ್ಟಿ ಬೀಳ್ತಾ ಇದೆ, ಶನಿಯ ಪ್ರಭಾವ ಕಡಿಮೆ ಆಗ್ತಾ ಇದೆ, ನೀವೇ ಜಾಗೃತಗೊಳ್ತಾ ಇದ್ದೀರಾ, ಎಜುಕೇಷನ್ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದೀರಾ. ಅದೇ ರೀತಿ ಶನಿ ನಿಮ್ಮ ಕರ್ಮಸ್ಥಾನಕ್ಕೆ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಈ ಆಫೀಸಲ್ಲಿದ್ದಂತಹ ಪೊಲಿಟಿಕ್ಸ್ ಕಡಿಮೆ ಆಗುತ್ತೆ. ಸೊ ಅದೇ ರೀತಿ ನಿಮ್ಮ ಲಗ್ನಕ್ಕೂ ಕೂಡ ದೃಷ್ಟಿಯನ್ನು ಕೊಡ್ತಾರೆ. ಸೊ ಹಾಗಾಗಿ ಸೋಮಾರಿತನವನ್ನು ಬಿಡ್ತೀರಾ. ಈಗ ಮತ್ತಷ್ಟು ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಾ ಇದ್ದೀರಾ, ಎಲ್ಲ ಕೆಲಸಗಳಿಗೂ ಆ್ಯಕ್ಟಿವ್ ಆಗ್ತಾ ಇದ್ದೀರಾ. ಸೊ ಇದೆಲ್ಲ ಜೂನ್ ತಿಂಗಳಲ್ಲಿ ಈ ಶನಿ ಮಹಾತ್ಮರ ವಿಚಾರಗಳು ಕೂಡ ಬದಲಾಗುತ್ತೆ. ಯಾಕೆಂದರೆ ಅವರು ನಕ್ಷತ್ರವನ್ನು ಬದಲಾಯಿಸಿದ್ದಾರೆ. ನಿಮ್ಮ ಬದುಕಿನಲ್ಲೂ ಈ ಅರ್ಧಾಷ್ಟಮ ಶನಿಯ ಪ್ರಭಾವ ಈಗ ಪಾಸಿಟಿವ್ ಅಂತ ಇರುತ್ತೆ. ಸೊ ಅದು ಕೂಡ ನಿಮಗೆ ಒಳ್ಳೆಯ ವಿಚಾರಗಳೇ. ಇನ್ನು ನಿಮ್ಮ 12 ಮತ್ತು 5ನೇ ಮನೆಯ ಅಧಿಪತಿ ಕುಜ 5ನೇ ಮನೆಯಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಇದು ವಿದ್ಯಾರ್ಥಿಗಳಿಗೆ ಈಗ ಎಲ್ಲಿಲ್ಲದ ಧೈರ್ಯ. ಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೆ ಸಾಕಷ್ಟು ಒಳ್ಳೆಯ ಫಲಗಳು ಖಂಡಿತ ಇದೆ. ಒಂದು ಕಡೆ 6ನೇ ಮನೆಯಲ್ಲಿ ಮೊದಲ 15 ದಿನ ನಿಮ್ಮ ಭಾಗ್ಯಸ್ಥಾನದ ಅಧಿಪತಿ ರವಿಯ ಸಂಚಾರ ಆಗ್ತಾ ಇರೋದು. ಇದು ಸರ್ಕಾರಿ ಸಂಬಂಧಿತ ಎಕ್ಸಾಮ್ ಬರೆಯೋರಿಗೆ, ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೆ ಎಲ್ಲಿಲ್ಲದ ಶಕ್ತಿ. ಒಂದು ಕಡೆ 4ನೇ ಮನೆಗೆ ಗುರುವಿನ ದೃಷ್ಟಿ ಬಿದ್ದಿರೋದು, ಜ್ಞಾನಾರ್ಜನೆ ಚೆನ್ನಾಗಿ ಆಗ್ತಾ ಇದೆ. 5ನೇ ಮನೆ ಸೊ ಧೈರ್ಯ ಚೆನ್ನಾಗಿ ಬಂದಿದೆ. 6ನೇ ಮನೆ ರವಿಯ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಹಾಗಾಗಿ ನೀವು ತುಂಬ ಚೆನ್ನಾಗಿ ಎಕ್ಸಾಮನ್ನು ಫೇಸ್ ಮಾಡ್ತೀರಾ. ಸೊ ಒಳ್ಳೆಯ ರಿಸಲ್ಟ್ ಖಂಡಿತ ನಿಮಗೆ ಸಿಗುತ್ತೆ. ಚೆನ್ನಾಗಿ ಓದ್ಕೊಳ್ಳಿ. ಈಗ ಉಳಿದಿರುವ ದಿನಗಳನ್ನು ಸರಿಯಾಗಿ ಬಳಸ್ಕೊಂಡ್ರೆ ಈ ಜೂನ್ ತಿಂಗಳಲ್ಲಿ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗಳು ಎದುರಾದರೆ ಡೆಫಿನೆಟ್ಲಿ ಧನುಸು ರಾಶಿ, ಧನುಸು ಲಗ್ನದವರೆಗೆ ಪಾಸಿಟಿವ್ ಆಗಿರುತ್ತೆ. ಅದೇ ರೀತಿ 5ನೇ ಮನೆ ಈ ಪ್ರೀತಿ ಪ್ರೇಮದ ವಿಚಾರಗಳನ್ನು ತಿಳಿಸುತ್ತೆ. ಸೊ 12ನೇ ಮನೆಗೂ ಅವರ ದೃಷ್ಟಿ ಇದೆ. ಸೊ ಹಾಗಾಗಿ ಸ್ವಲ್ಪ ನೀವು ದೂರ ಆಗುವಂತಹ ಸಂದರ್ಭಗಳು ಕೂಡ ಎದುರಾಗಬಹುದು. ಸಣ್ಣ ಪುಟ್ಟ ಈಗೋ ಕ್ಲಾಶಸ್ಗಳು ಜಾಸ್ತಿ ಆಗಿ, ಸೊ ಹಾಗಾಗಿ ಪ್ರೇಮಿಗಳು ಏನೇ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳು ಬಂದರೂ ನೀವೇ ಕೂತು ಅದನ್ನು ಸರಿ ಮಾಡ್ಕೊಳ್ಳಿ. ದೊಡ್ಡ ಮನಸ್ತಾಪಗಳನ್ನು ಮಾಡಿಕೊಂಡು ದೂರ ಆಗುವಂತಹ ಹಂತಕ್ಕೆ ಬರಬೇಡಿ. ಅದೇ ರೀತಿ ಈ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದರೆ ಅದು ನಿಮಗೆ ಲಾಭಗಳನ್ನು ತಂದು ಕೊಡುತ್ತೆ. ಈ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿರೋರು, ವಿದೇಶಿ ಸಂಬಂಧಿತ ವ್ಯವಹಾರಗಳನ್ನು ಮಾಡ್ತಾ ಇರೋರು, ಜಾಬ್ ಮಾಡ್ತಾ ಇರೋರಿಗೂ ಕೂಡ 5ನೇ ಮನೆಯ ಕುಜನ ಪ್ರಭಾವದಿಂದ ಸಾಕಷ್ಟು ಲಾಭಗಳಿವೆ. ನಿಮಗೆ ಒಳ್ಳೊಳ್ಳೆ ಥಾಟ್ಸ್ ಬರ್ತಾ ಇದೆ, ಐಡಿಯಾಸ್ಗಳು ಜನ್ರೇಟ್ ಆಗ್ತಾ ಇದೆ. ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ಇನ್ನು ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಲಾಭ ಇದೆ. ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಿ, ಶಾರ್ಟ್ಕಟ್ ಬೇಡ.
ಯಾಕೆಂದರೆ ಶಾರ್ಟ್ಕಟ್ ಮಾಡಿದ್ರೆ ಒಂದಷ್ಟು ಲಾಸಸ್ನ ತಂದು ಕೊಡ್ಬೋದು. ಬಹಳ ಎಚ್ಚರಿಕೆಯಿಂದ ಇರಿ. ಇನ್ನು ನಿಮ್ಮ 6ನೇ ಮನೆಯ ಅಧಿಪತಿ ಅಷ್ಟಮ ಸ್ಥಾನಕ್ಕೆ ಜೂನ್ 9ನೇ ತಾರೀಕು ಬರ್ತಾರೆ. ಅಂದರೆ ಶುಕ್ರ ಗುರುವಿನ ಜೊತೆ ಯುತಿ ಆಗುತ್ತೆ. ಇದು ವಿಪರೀತ ರಾಜಯೋಗ ಆಗಿ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನೀವು ಎದುರಾಳಿಗಳ ಜೊತೆ ಹೋರಾಡುವ ಅವಶ್ಯಕತೆಗಳಿಲ್ಲ. ನೀವು ನಿಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋಗಿ ಎದುರಾಳಿಗಳು ಮಾಡುವಂತಹ ಮಿಸ್ಟೇಕಿಂದ ಜಯ ನಿಮಗೆ ಸಿಗುತ್ತೆ. ಸೊ ಇದೇ ವಿಪರೀತ ರಾಜಯೋಗ. ಸಂಕಷ್ಟಗಳ ನಡುವೆ ಜಯ ಕಾಣುವಂಥದ್ದು. ಸೊ ಅದು ಕೋರ್ಟ್ ಕೇಸ್ ಇರಲಿ, ಅಥವಾ ನಿಮ್ಮ ವಿರುದ್ಧ ಯಾರೇ ಪಿತೂರಿಗಳನ್ನು ಮಾಡ್ತಾ ಇರಲಿ, ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, ನೀವು ನಿಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋಗಬೇಕಷ್ಟೇ. ಹಾಗಾಗಿ 6ನೇ ಮನೆಯ ಇಂಪ್ಯಾಕ್ಟ್ ತುಂಬ ಪಾಸಿಟಿವ್ ಆಗಿದೆ ಜೂನ್ ತಿಂಗಳಲ್ಲಿ. ಇನ್ನು ಇದೇ 6ನೇ ಮನೆ ಸೇವೆಯ ವಿಚಾರಗಳನ್ನು ತಿಳಿಸುತ್ತೆ. ಅದು ಉದ್ಯೋಗ ಕ್ಷೇತ್ರಕ್ಕೆ ಬಂದರೆ ಅದು ಡಾಕ್ಟರ್ಸ್ ಇರ್ಬೋದು, ಲಾಯರ್ಸ್ ಇರಬಹುದು, ಪೊಲೀಸ್ ಅಧಿಕಾರಿಗಳಿರಬಹುದು, ಜ್ಯೋತಿಷಿಗಳಿರಬಹುದು. ಸೊ ನಿಮ್ಮೆಲ್ಲರಿಗೂ ಇದು ಭಾಗ್ಯೋದಯದ ಸಮಯ. ಅದೃಷ್ಟಗಳು ಕ್ರಿಯೇಟ್ ಆಗುತ್ತೆ. ನಿಮ್ಮ ವೃತ್ತಿ ಕ್ಷೇತ್ರ ಇನ್ನೂ ಚೆನ್ನಾಗಿ ಆಗುತ್ತೆ. ಇನ್ನು ಇದೇ 6ನೇ ಮನೆ ನಮ್ಮ ಕೈ ಕೆಳಗಡೆ ಕೆಲಸ ಮಾಡೋರನ್ನು ತಿಳಿಸುತ್ತೆ. ಸೊ ಹಾಗಾಗಿ ಕೂಲಿ ಕಾರ್ಮಿಕರಿರಬಹುದು, ನಿಮ್ಮ ಕಂಪನಿಗಳಲ್ಲಿ ಕೆಲಸ ಮಾಡೋರಿರಬಹುದು. ಸೊ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವರು ಮಾಡುವ ಕೆಲಸಗಳಿಂದ ನಿಮಗೆ ಹೆಚ್ಚು ಲಾಭಗಳಿವೆ. ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಅವ್ರಿಗೆ ಕರೆಕ್ಟ್ ಟೈಮ್ಗೆ ಸಂಬಳ ಕೊಡೋದು, ಅವರನ್ನು ಚೆನ್ನಾಗಿ ನೋಡಿಕೊಂಡ್ರೆ ಶನಿ ಖುಷಿ ಆಗ್ತಾರೆ. ಅವರಿಂದ ಇನ್ನೂ ಹೆಚ್ಚು ಲಾಭಗಳು ಖಂಡಿತ ನಿಮಗೆ ಸಿಗುತ್ತೆ. ಇನ್ನು ನಿಮ್ಮ 7 ಮತ್ತು 10ನೇ ಮನೆಯ ಅಧಿಪತಿ 7ನೇ ಮನೆಯಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಈ ನಿಮ್ಮ ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಈಗ ಸ್ವಲ್ಪ ಬುದ್ಧಿವಂತಿಕೆಯನ್ನು ತೋರಿಸ್ತಾ ಇದ್ದೀರಾ. ಸೊ ಹಾಗಾಗಿ ನಿಮ್ಮ ಪಾಲುದಾರಿಕೆಯ ವ್ಯವಹಾರ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಗಂಡ ಹೆಂಡತಿಯ ಸಂಬಂಧವೂ ಕೂಡ ತುಂಬ ಚೆನ್ನಾಗಿರುತ್ತೆ. ಗಂಡ ಹೆಂಡತಿಯ ನಡುವೆ ತುಂಬ ಬುದ್ಧಿವಂತಿಕೆಯನ್ನು ನೋಡುವಂತಹ ಸಮಯ. ಅವರು ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತೆ, ವ್ಯಾಪಾರ ಸಂಬಂಧಪಟ್ಟಂತೆ ನಿಮ್ಮ ಸಂಗಾತಿಯು ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ. ಇದೆಲ್ಲ 7ನೇ ಸ್ಥಾನದ ಪ್ರಭಾವದಿಂದ ಖಂಡಿತ ನಿಮಗೆ ಸಿಗುತ್ತೆ. ಇನ್ನು 6ನೇ ಮನೆಯ ಅಧಿಪತಿ 8ನೇ ಮನೆಯಲ್ಲಿದ್ದಾರೆ. ವಿಪರೀತ ರಾಜಯೋಗ ಅಂತೆಲ್ಲ ಹೇಳಿದೆ. ಯಾವಾಗ ಶುಕ್ರ ಅಷ್ಟಮ ಸ್ಥಾನಕ್ಕೆ ಬರ್ತಾರೋ ನಮ್ಮ ಒಂದಷ್ಟು ಗುಪ್ತ ವಿಚಾರಗಳು ಬೆಳಕಿಗೂ ಕೂಡ ಬರುತ್ತೆ. ಅದೇ ರೀತಿ ಗುಪ್ತ ರೋಗಗಳು ಕೂಡ ಕಾಡುತ್ತೆ. ಸೊ ಯಾರ್ಯಾರು ಒಂದು ರೀತಿ ಸೀಕ್ರೆಟ್ ರಿಲೇಷನ್ಶಿಪ್ಪಲ್ಲಿದ್ದೀರಾ, ನಿಮಗೆ ಸ್ವಲ್ಪ ಭಯ ಖಂಡಿತ ಕಾಡುತ್ತೆ. ಅಥವಾ ಸೀಕ್ರೆಟ್ ರಿಲೇಷನ್ಶಿಪ್ಸ್ಗಳು ಕೂಡ ಎದುರಾಗುತ್ತೆ. ಶುಕ್ರ ಅಷ್ಟಮ ಸ್ಥಾನಕ್ಕೆ ಹೋದಾಗ ಆ ಥರದ ಅಪರ್ಚುನಿಟೀಸ್ಗಳನ್ನು ಕ್ರಿಯೇಟ್ ಮಾಡ್ತಾರೆ. ಬಟ್ ಇದು ಸರಿಯಾದ ಸಂದರ್ಭ ಅಲ್ಲ. ನೀವು ಈಗ ಆಲ್ರೆಡಿ ಅಷ್ಟಮ ಗುರುವಿನ ಪ್ರಭಾವದಲ್ಲಿದ್ದೀರಾ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಗಳನ್ನು ತೆಗೆದುಕೊಂಡು ಗ್ರಹಗಳು ಕೊಡುವಂತಹ ಒಂದಷ್ಟು ವಿಚಾರಗಳನ್ನು ಹೇಗೆ ಸ್ವೀಕರಿಸಬೇಕು ಅದರ ಕಡೆ ಗಮನ ಕೊಟ್ಟರೆ ನಿಮ್ಮ ಬದುಕಿಗೆ ಕರೆಕ್ಟಾಗಿ ಫ್ರೇಮ್ ಹಾಕೋಬೋದು. ಇಲ್ಲಾಂದರೆ ಸ್ವಲ್ಪ ಸಂಕಷ್ಟಗಳು ಜಾಸ್ತಿನೇ ಆಗುತ್ತೆ. ಇನ್ನು ನಿಮ್ಮ 9ನೇ ಮನೆಯಲ್ಲಿ ಕೇತುವಿನ ಸಂಚಾರ. ಇದು 9ನೇ ಮನೆ ದೂರದ ಪ್ರಯಾಣವನ್ನು ತಿಳಿಸುತ್ತೆ, ಹೈಯರ್ ಸ್ಟಡೀಸ್ ಬಗ್ಗೆ ತಿಳಿಸುತ್ತೆ. ಸೊ ಹಾಗಾಗಿ ರಿಸರ್ಚ್ ಓರಿಯೆಂಟೆಡಲ್ಲಿರೋರಿಗೆ ಆಲ್ರೆಡಿ ತುಂಬ ಚೆನ್ನಾಗಿದೆ. ಕೇತುವಿನ ಪ್ರಭಾವದಿಂದನೂ ಕೂಡ ಈ ಒಂದು ಹೆಚ್ಚು ರಿಸರ್ಚಲ್ಲಿರೋರಿಗೆ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ. ಇದಿಷ್ಟು ಧನುಸು ರಾಶಿ, ಧನುಸು ಲಗ್ನದವರಿಗೆ ಈ ಜೂನ್ ತಿಂಗಳಲ್ಲಿ ಸಿಗ್ತಾ ಇರ್ತಕ್ಕಂತಹ ಫಲಗಳು. ಬಹಳ ಟೆಕ್ನಿಕಲ್ ಆಗಿ, ವೈಜ್ಞಾನಿಕವಾಗಿ ನಿಮಗೆ ಅರ್ಥ ಆಗುವ ರೀತಿ ಪ್ರೆಸೆಂಟ್ ಮಾಡಿದ್ದೀನಿ. ಇದನ್ನು ಹೀಗೆ ಅರ್ಥ ಮಾಡ್ಕೊಳ್ಳಿ. ಜ್ಯೋತಿಷ್ಯ ಅಂದರೆ ಮ್ಯಾಜಿಕ್ ಅಲ್ಲ, ಜ್ಯೋತಿಷ್ಯ ಅಂದರೆ ಪವಾಡ ಅಲ್ಲ. ನನ್ನ ಹೆಂಡತಿ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ, ಅವಳನ್ನು ನೀವೇನಾದರೂ ಪರಿಹಾರ ಮಾಡಿ ನನ್ನ ಹತ್ರ ತರಬಹುದಾ? ಹಂಗಲ್ಲ. ಅದು ಜಾತಕದಲ್ಲಿ ಏನಿರುತ್ತೆ, ನಿಮ್ಮ ಆ ವೇದನೆಯ ಸಮಯಗಳೇನು, ಹೆಂಡತಿಯಿಂದ ವೇದನೆ ಅನುಭವಿಸ್ಬೇಕಾ, ತಾಯಿಯಿಂದ ವೇದನೆ ಅನುಭವಿಸ್ಬೇಕಾ, ಮಕ್ಕಳಿಂದ ವೇದನೆ ಅನುಭವಿಸ್ಬೇಕಾ, ಅದು ಜಾತಕ ಹೇಳ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಆ ಘಟನೆಗಳು ನಡೀತದೆ. ನಿಮ್ಮ ಫೋಟೋ ಕಳಿಸಿ, ನಿಮ್ಮ ಫೋಟೋ ನೋಡಿ ನಾನೆಲ್ಲ ಪರಿಹಾರ ಮಾಡಿಬಿಡ್ತೀನಿ ಅಂತ ಫೋಟೋ ಇಸ್ಕೊಳ್ತಾರಲ್ಲ, ಫೋಟೋ ಇಸ್ಕೊಂಡು ಡಿಲೀಟ್ ಮಾಡ್ತಾರೆ ಅಷ್ಟೇ, ಬೇರೆ ಏನೂ ಆಗಲ್ಲ. ಸೊ ಹಾಗಾಗಿ ಆ ಥರ ಮ್ಯಾಜಿಕ್ಕು, ಪವಾಡ ಅದನ್ನೆಲ್ಲ ನಂಬಕ್ಕೆ ಹೋಗಬೇಡಿ. ಜಾತಕದ ಮೇಲೆ ಹೆಚ್ಚು ಅವಲಂಬಿತರಾಗಿ, ಜಾತಕವೇ ಇಲ್ಲ ಅಂದಾಗ ಹೋಗಿ ಕವಡೆ, ತಾಂಬೂಲ ಪ್ರಶ್ನೆ, ಪ್ರಶ್ನಕುಂಡ್ಲಿ, ಆರೂಢ ಪ್ರಶ್ನೆ, ಇದ್ರ ಮುಖಾಂತರ ಉತ್ತರ ಪಡೆದುಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಅದನ್ನು ಬಿಟ್ಟು ಏನೋ ಮ್ಯಾಜಿಕ್ ಮಾಡಿ, ಏನೋ ಪವಾಡ ಮಾಡಿ ನನ್ನ ಬದುಕನ್ನು ಸರಿ ಮಾಡಿಬಿಡ್ತಾರೆ ಅನ್ನುವಂತಹ ಭ್ರಮೆಯಲ್ಲಿ ಈ ಶಾಸ್ತ್ರವನ್ನು ನೋಡೋಕ್ಕೆ ಹೋಗಬೇಡಿ. ಆ ಥರ ಯಾರನ್ನು ಕೇಳಕ್ಕೆ ಹೋಗಬೇಡಿ. ಯಾರಿಂದನೂ ಅದು ಸಾಧ್ಯ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.